Good morning, students. So today in this class we are going to study the third chapter in first PUC physics, that is motion in a straight line. Okay, if we consider the objects in the universe, it is very certain process for every object in the universe to get under the concept of motion. So motion is necessary for every objects. ಸೊ ಎಲ್ಲ ವಸ್ತುಗಳಿಗೂ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಚಲನೆ ಅಂತಕ್ಕಂಥದ್ದು ಅನಿವಾರ್ಯ ಆಗಿರ್ತಕ್ಕಂಥದ್ದು. ಸೊ ಇಫ್ ಯು ಕನ್ಸಿಡರ್ ಇಫ್ ವಿ ರೈಡ್ ಎ ಸೈಕಲ್, ಒಂದು ಬೈಸೈಕಲ್ನ ರೈಡ್ ಮಾಡುವಾಗ, ನಾವು ವಾಕ್ ಮಾಡುವಾಗ, ಸೊ ಇವನ್ ದೋ ವೆನ್ ವಿ ಆರ್ ಸ್ಲೀಪಿಂಗ್, ದ ಏರ್ ವಿಟ್ ಗೆಟ್ಸ್ ಇನ್ ಆ್ಯಂಡ್ ಔಟ್ ಆಫ್ ಅವರ್ ಲಂಗ್ಸ್, ನಮ್ಮ ಲಂಗ್ಸ್ನ ಮುಖಾಂತರ ಹೊರಗೆ ಮತ್ತು ಒಳಗೆ ಹೋಗ್ತಕ್ಕಂಥ ಗಾಳಿಯಲ್ಲೂ ಕೂಡ ಚಲನೆ ಇದೆ. ಅಷ್ಟೇ ಯಾಕೆ, ಇಫ್ ಯು ಕನ್ಸಿಡರ್ ದ ಬ್ಲಡ್ ಇನ್ ದ ವೇನ್ಸ್ ಆ್ಯಂಡ್ ಆರ್ಟರೀಸ್ ಆಫ್ ಇನ್ ಅವರ್ ಬಾಡಿ, ದ ಬ್ಲಡ್ ಗೆಟ್ಸ್ ಮೋಷನ್. ಸೊ ರಕ್ತಕ್ಕೂ ಕೂಡ ಚಲನೆ ಅಂತಕ್ಕಂಥದ್ದು ಇದೆ. ಸೊ ಇಫ್ ಯು ಕನ್ಸಿಡರ್ ಮೆನಿ ಎಕ್ಸಾಂಪಲ್ ಲೈಕ್ ದಿಸ್, ಸೊ ದ ಲೀವ್ಸ್ ವಿಚ್ ಆರ್ ಫಾಲಿಂಗ್ ಫ್ರಮ್ ದ ಟ್ರೀ, ಆ್ಯಂಡ್ if the water is released from the dam, it also gets motion, even though many of the passengers or people which uses the automobiles on aeroplanes to travel from one places to another places, so this also comes under motion. Like this, even the earth rotates once in a day, so it is also a motion. Or earth revolutes around the sun once in a year, it also comes under the concept of motion. Or you can say the sun is also moving in the Milky Way galaxy, so it is also motion. And even our galaxy is also moving under a particular gravitational field, it is also motion. So these are many more examples of motions. ಅಂದರೆ ಚಲನೆ ಅಂತಕ್ಕಂಥದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು, ಅಗಾಧವಾದಂಥ ಎಕ್ಸಾಂಪಲ್ಗಳನ್ನು ನಾವು ಕೊಡ್ಬೋದು. ಸೊ ಎಲ್ಲ ವಸ್ತುಗಳು, ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಚಲನೆಯನ್ನು ಅನುಭವಿಸಲೇಬೇಕು. ಇಟ್ ಈಸ್ ನೆಸಸರಿ ಫಾರ್ ದೆಮ್, ಅದು ಅವರಿಗೆ, ಎಲ್ಲ ವಸ್ತುಗಳಿಗೆ ಅನಿವಾರ್ಯ ಆಗಿದೆ. ಸೊ ಇನ್ ದಟ್ ಎಕ್ಸ್ಟೆಂಟ್, ಈ ಸಮಯದಲ್ಲಿ, ಸೊ ವಿ ಹ್ಯಾವ್ ಗಾಟ್ 2 ಇಂಪಾರ್ಟೆಂಟ್ ಬ್ರಾಂಚಸ್ ಇನ್ ಫಿಸಿಕ್ಸ್. ನಾವು 2 ಇಂಪಾರ್ಟೆಂಟ್ ಬ್ರಾಂಚ್ಗಳನ್ನು ಸ್ಮರಣೆ ಮಾಡಿಕೊಳ್ಳೇಬೇಕಾಗ್ತದೆ, ನೆನಪು ಮಾಡಿಕೊಳ್ಳೇಬೇಕಾಗ್ತದೆ. ಸೊ ದೇ ಆರ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಡೈನಮಿಕ್ಸ್. ನೋಡಿ, 2 ಬ್ರಾಂಚ್ಗಳು ಫಿಸಿಕ್ಸ್ನಲ್ಲಿದ್ದಾವೆ. ಒನ್ ಈಸ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಅನದರ್ ಬ್ರಾಂಚ್ ಈಸ್ ಡೈನಮಿಕ್ಸ್. ಸೊ 2 ಬ್ರಾಂಚಲ್ಲಿ, ಸ್ಟ್ಯಾಟಿಕ್ಸ್ ಅನ್ನೋ ಬ್ರಾಂಚ್ನಲ್ಲಿ ನಾವು ವಸ್ತುಗಳನ್ನು, ವಿ ಸ್ಟಡಿ ದ ಆಬ್ಜೆಕ್ಟ್ಸ್ ಬೈ ನಾಟ್ ಕನ್ಸಿಡರಿಂಗ್ ದೇರ್ ಮೋಷನ್. ಅಂದರೆ ಆಬ್ಜೆಕ್ಟ್ಗಳ ಚಲನೆಯನ್ನು ಬಿಟ್ಟು ಆಬ್ಜೆಕ್ಟ್ಗಳ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ನ ನಾವೇನಂತ ಕರಿತೀವಿ, ಸ್ಟ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದ ಬ್ರಾಂಚ್ ವೇರ್ ವಿ ಸ್ಟಡಿ ದ ಆಬ್ಜೆಕ್ಟ್ ವಿತ್ ನೋ ಮೋಷನ್, ಓಕೆ, ವಿತೌಟ್ ಕನ್ಸಿಡರಿಂಗ್ ದ ಮೋಷನ್. ಸೊ ಡೈನಮಿಕ್ಸ್ ಅನ್ನೋ ಬ್ರಾಂಚ್ ಇದೆ. ಈ ಡೈನಮಿಕ್ಸ್ ಅನ್ನೋ ಬ್ರಾಂಚ್ನಲ್ಲಿ ವಿಲ್ ಕನ್ಸಿಡರ್ ಆರ್ ವಿಲ್ ಸ್ಟಡಿ ದಿ ಆಬ್ಜೆಕ್ಟ್ ಬೈ ಕನ್ಸಿಡರಿಂಗ್ ದೇರ್ ಮೋಷನ್. ಅವುಗಳ ಚಲನೆಯನ್ನು ಮಾಡುವ ಮೂಲಕ ಆ ಆಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಇದೆ ನಮ್ಮ ಫಿಸಿಕ್ಸ್ನಲ್ಲಿ. ಅಂದರೆ ಅದನ್ನ ನಾವು ಡೈನಮಿಕ್ಸ್ ಅಂತೇಳಿ ಕರೀತೇವೆ. ನೋಡಿ, ಈ ಡೈನಮಿಕ್ಸ್ ಅನ್ನೋ ಬ್ರಾಂಚ್ ಫರ್ದರ್ ಇಟ್ ಡಿವೈಡ್ಸ್ ಇಂಟು 2 ಬ್ರಾಂಚಸ್. ಮತ್ತೆ ಈ ಬ್ರಾಂಚ್ನ 2 ವಿಭಾಗವಾಗಿ ನಾವು ಪರಿಗಣಿಸ್ತೇವೆ. ಸೊ ಒಂದು ಕೈನಮ್ಯಾಟಿಕ್ಸ್, ಇನ್ನೊಂದು ಬ್ರಾಂಚ್ ನಾವು ಕಲಿಯೋದಾದರೆ ಕೈನೆಟಿಕ್ಸ್ ಅಂತ ಕರಿತೀವಿ. ಕೈನಮ್ಯಾಟಿಕ್ಸ್ ಆ್ಯಂಡ್ ಕೈನೆಟಿಕ್ಸ್. ನೋಡಿ, ಈ ಕೈನಮ್ಯಾಟಿಕ್ಸ್ ಅನ್ನೋ ಬ್ರಾಂಚ್ನಲ್ಲೂ ನಾವು ಚಲನೆಯನ್ನು ಕಲಿತೇವೆ. ಕೈನಮ್ಯಾಟಿಕ್ಸ್ ಅನ್ನೋ ಬ್ರಾಂಚ್ನಲ್ಲೂ ಕೂಡ ನಾವು ಚಲನೆಯ ಬಗ್ಗೆ, ವಸ್ತುವಿನ ಚಲನೆಯ ಬಗ್ಗೆ, ಅಂದರೆ ಮೋಷನ್ ಬಗ್ಗೆ ಕಲಿತೇವೆ. ಸೊ ಆದರೆ ಡಿಫರೆನ್ಸ್ ಇಷ್ಟೇ, ಈ ಬ್ರಾಂಚ್ಗಳಲ್ಲಿ ಡಿಫರೆನ್ಸ್ ಇಷ್ಟೇ. In the branch of kinematics will study the motion of the object without considering the cause for motion.
ಅಂದರೆ ಒಂದು ವಸ್ತು ಯಾಕೆ ಚಲಿಸ್ತಾ ಇದೆ ಅನ್ನೋ ವಿಚಾರವನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟು ಅದು ಚಲಿಸಿದ ನಂತರ ಆಗುವ ಪರಿಣಾಮಗಳನ್ನು ಕಲಿತಕ್ಕಂಥ ಒಂದು ಬ್ರಾಂಚ್ ಇದೆ ಅಂದರೆ ಫಿಸಿಕ್ಸ್ನಲ್ಲಿ, ಆ ಬ್ರಾಂಚ್ನ ನಾವೇನಂತ ಕರಿತೀವಿ, ಕೈನಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ಕೈನಮ್ಯಾಟಿಕ್ಸ್ ಇಸ್ ದ ಬ್ರಾಂಚ್ ವಿಲ್ ಸ್ಟಡಿ ದ ಮೋಷನ್ ಆಫ್ ದ ಆಬ್ಜೆಕ್ಟ್, motion of the object without considering cause for motion. ವಸ್ತುವಿನ ಚಲನೆಯ ಕಾರಣವನ್ನು ತಿಳಿಯದೆ ಬರೀ ಚಲನೆಯನ್ನಷ್ಟೇ ನಾವು ಪರಿಗಣಿಸುವುದಾದರೆ ಅಂತ ಒಂದು ಬ್ರಾಂಚ್ನ ಕೈನೆಮ್ಯಾಟಿಕ್ಸ್ ಅಂತ ಕರಿತೀವಿ. So another branch is there, that is kinetics, KINETICS, kinetics ಅಂತ ಕರಿತೇವೆ. ಸೊ ಕೈನೆಟಿಕ್ಸ್ ಅನ್ನೋ ಬ್ರಾಂಚ್ನಲ್ಲೂ ಕೂಡ ವಸ್ತುವಿನ ಚಲನೆಯ ಬಗ್ಗೆನೇ ಕಲಿತೇವೆ, ಆದರೆ ವಸ್ತುವಿನ ಚಲನೆ ಏಕೆ ಆಯಿತು, ವೈ, ವಾಟ್ ಈಸ್ ದ ಕಾಸ್ ಫಾರ್ ದ ಮೋಷನ್ ಅಂಥೇಳಿ ಕಾಸ್ನ ಪರಿಗಣನೆ ಮಾಡಿಕೊಂಡು ನಾವು ಕಲಿಯುವಂಥ ಬ್ರಾಂಚ್ನ ನಾವೇನಂತ ಕರಿತೀವಿ, ಕೈನೆಟಿಕ್ಸ್ ಅಂತ ಕರಿತೇವೆ. ಸೊ ದಿಸ್ ಕೈನೆಟಿಕ್ಸ್ is the branch of physics under which we'll study the motion of the object by considering the cause for motion. ಚಲನೆಯ ಕಾರಣವನ್ನು ಪರಿಗಣಿಸಿ ವಸ್ತುವಿನ ಚಲನೆಯನ್ನು ಕಲಿಯುವಂಥ ಬ್ರಾಂಚ್ನ ಕೈನೆಟಿಕ್ಸ್ ಎಂದು ಕರೆಯುತ್ತೇವೆ. ಚಲನೆಯ ಕಾರಣವನ್ನು ಪರಿಗಣಿಸದೆಯೇ ಬರೀ ವಸ್ತುವಿನ ಚಲನೆಯನ್ನು ಕಲಿಯುವಂತಹ ಒಂದು ಬ್ರಾಂಚ್ನ ವಿಭಾಗವನ್ನು ಭೌತಶಾಸ್ತ್ರದಲ್ಲಿ ಕೈನಮ್ಯಾಟಿಕ್ಸ್ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ಕೈನೆಟಿಕ್ಸ್ಗೆ ಒಂದು ಎಕ್ಸಾಂಪಲ್ ನಾವು ಕೊಡೋದಾದರೆ, ಇಫ್ ಯು ಕನ್ಸಿಡರ್ ಎನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಫ್ರಮ್ ದ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ, ಸೊ ಇಟ್ ಹ್ಯಾಸ್ ಟು ಮೂವ್ ವಿತ್ ದ ವೆಲಾಸಿಟಿ, ಲೆಟ್ ಮೀ ಸೇ 10 meter per second to reach the distance of 10 meter in the time 1 second. ನೋಡಿ, ಇಲ್ಲಿ ಎಲ್ಲೂ ಕೂಡ ನಾನು ಹೇಳಿರ್ತಕ್ಕಂಥ ಯಾವ ಡೇಟಾದಲ್ಲೂ ಕೂಡ ವೈ ದಿಸ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಅಂತ ನಾವು ಎಲ್ಲೂ ಕಲೀಲೇ ಇಲ್ಲ. ವಿ ಹ್ಯಾವ್ ನಾಟ್ ಕನ್ಸಿಡರ್ಡ್ ಎನಿ ಕಾಸ್ ಫಾರ್ ದಿ ಮೋಷನ್ ಆಫ್ ದಿ ಆಬ್ಜೆಕ್ಟ್, ಬಟ್ ವಿ ಹ್ಯಾವ್ ಕನ್ಸಿಡರ್ ದ ಕಾನ್ಸಿಕ್ವೆನ್ಸಸ್. ಇದು ಚಲನೆ ಆಗುವುದರಿಂದ ಇದರ ವೇಗ ಇಷ್ಟು ಹೆಚ್ಚಿಗೆ ಆಗುತ್ತೆ, ಇಷ್ಟು ಸಮಯದಲ್ಲಿ ಇಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ ನಾವು ಕಲಿತೇವೆ. ವಿಲ್ ನಾಟ್ ಕನ್ಸಿಡರ್ ದ ಕಾಸ್. ಅದೇ ಕೈನೆಟಿಕ್ಸ್ನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ಕೊಡ್ತೇನೆ. ಒಂದು ವಸ್ತು ಇತ್ತು, ಆ ವಸ್ತು ಎಷ್ಟೋ ಎತ್ತರದಲ್ಲಿದೆ, ನೆಲಮಟ್ಟದಿಂದ ಎಷ್ಟೋ ಎತ್ತರದಲ್ಲಿದೆ. ಸೊ ಆ ವಸ್ತು ಆ ಕೇಂದ್ರದಿಂದ ಈ ಕೇಂದ್ರಕ್ಕೆ, ಆ ಬಿಂದುವಿನಿಂದ ಈ ಬಿಂದುಗೆ, ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಬರಬೇಕಾದರೆ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿತ್ತು. ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಗಿತ್ತೋ ಅಷ್ಟೇ ಫೋರ್ಸ್ನಲ್ಲಿ ಅದು ಅಲ್ಲಿಂದ ಇಲ್ಲಿಗೆ ಬಂತು, ಅಷ್ಟು ವೇಗವನ್ನು ಅದು ಪಡೆದುಕೊಳ್ತು. ನೋಡಿ, ಇನ್ ದಿಸ್ ಕಾಂಟ್ಯಾಕ್ಸ್ಟ್, ಇನ್ ದಿಸ್ ಡೇಟಾ, ಐ ಆಮ್ ಟೆಲ್ಲಿಂಗ್ ದ ಪೊಟೆನ್ಷಿಯಲ್ ಎನರ್ಜಿ ವಿಚ್ ಇಸ್ ದ ಕಾಸ್ for the motion of this object from this point to that point, and that cause made the consequences, and we relate the consequences to the cause. So that type of branch is called as kinematics. Adanna navenanta karitivi, kinematics anta karitivi. So totally two branches, kinetics and kinematics. But today in this chapter, motion in a straight line, ಅಂದರೆ ಇವತ್ತಿನ ದಿವಸ ನಾವು ಕಲಿಯಲಿಕ್ಕೆ ಹೊರಟಿರ್ತಕ್ಕಂಥ ಈ ಒಂದು ಪಾಠದಲ್ಲಿ ನಾವು ಚಲನೆಯ ಕಾರಣಗಳನ್ನು ತಿಳಿದುಕೊಳ್ಳದೆ ಬರೀ ಚಲನೆಯನ್ನು ಕಲಿತೇವೆ. ವಿಲ್ ಕನ್ಸಿಡರ್ ಓನ್ಲಿ ದ ಮೋಷನ್ ವಿತೌಟ್ ಕನ್ಸಿಡರಿಂಗ್ ದಿ ಕಾಸ್, ದಟ್ ಈಸ್ ಕೈನಮ್ಯಾಟಿಕ್ ಟೈಪ್ ಆಫ್ ಮೋಷನ್. ಹಾಗಾದರೆ ನಮಗೆ ನೆಕ್ಸ್ಟ್ ಮೊಮೆಂಟಲ್ಲಿ ಒಂದು ಕ್ವೆಶ್ಚನ್ ಅರೈಸ್ ಆಗುತ್ತೆ. ಹಾಗಾದರೆ ಸರ್, ವಾಟ್ ಈಸ್ ಮೋಷನ್? ನೀವು ಮೋಷನ್ನ ಬಗ್ಗೆ ಸ್ಟಡಿ ಮಾಡ್ತಿದ್ದೀರಿ ಅಂದಾಗ ಮೋಷನ್ ಅಂದರೆ ಏನು ಅಂತೇಳಿ ಒಂದು ಪ್ರಶ್ನೆ ಅರೈಸ್ ಆಗುತ್ತೆ. ನೋಡೋಣ ಮೋಷನ್ ಅಂದರೆ ಏನು ಅಂತೇಳಿ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡೋಣ. ವಾಟ್ ಈಸ್ ಮೋಷನ್ ಅಂತೇಳಿ ನಿಮಗೆಲ್ಲ ಗೊತ್ತಿದೆ, ಇದನ್ನೆಲ್ಲ ಕಲ್ತಿದ್ದೀರಿ. ಆದರೆ ಕೆಲವಷ್ಟು ಸೂಕ್ಷ್ಮ ಪಾಯಿಂಟ್ಗಳನ್ನು ಕಲಿಯೋದು ಅವಶ್ಯಕತೆ ಇದೆ. ಹಾಗಾಗಿ ನಾನು ಎಲ್ಲವನ್ನು ನಿಮಗೆ ವಿಸ್ತಾರವಾಗಿ ಹೇಳಲು ಬಯಸ್ತೇನೆ. ಸೊ ಲೆಟ್ ಮಿ ಕನ್ಸಿಡರ್ ಒನ್ ಎಕ್ಸಾಂಪಲ್ ಟು ಸ್ಟಡಿ ಮೋಷನ್. ದ ಕ್ವೆಶ್ಚನ್ ಅರೈಸಸ್, ದಟ್ ಈಸ್ ವಾಟ್ ಈಸ್ ಮೋಷನ್. ಓಕೆ, ಈ ಕ್ವೆಶ್ಚನ್ನ ಕಲಿಬೇಕಾದ್ರೆ ಒಂದು ಎಕ್ಸಾಂಪಲ್ನ ನೋಡೋಣ, ಆಮೇಲೆ ಐ ವಿಲ್ ಡಿಫೈನ್ ದ ಮೋಷನ್. See, a student is waiting for a bus in at the platform.
ಒಂದು ಪ್ಲ್ಯಾಟ್ಫಾರ್ಮ್. ಬಸ್ ಸ್ಟ್ಯಾಂಡ್ನಲ್ಲಿ ಏನು ಮಾಡ್ತಾ ಇದ್ದಾನೆ, ಒಬ್ಬ ವಿದ್ಯಾರ್ಥಿ ಅವನು ಬಸ್ನ ಕಾಯ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ, ಬಸ್ನ ವೆಯ್ಟ್ ಮಾಡ್ತಾ ಇದ್ದಾನೆ ಟು ಟ್ರಾವೆಲ್. ಸೊ ಇಲ್ಲಿ ಒಂದು ಯಾವುದೋ ಒಂದು ವಸ್ತು ಇದೆ, ಅವನ ಪಕ್ಕದಲ್ಲಿ ಏನೋ ಒಂದು ವಸ್ತು ಇದೆ, ಒಂದು ಬಾಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಲೆಟ್ ಮಿ ಸೇ ಇಟ್ ಇಸ್ ಅ ಡಸ್ಟ್ಬಿನ್. ಒಂದು ಎಲೆಕ್ಟ್ರಿಕ್ ಪೋಲ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಾವು ದ ಟೈಮ್ ಎಲ್ಯಾಪ್ಸಸ್ ವೈಲ್ ಈಸ್ ವೆಯ್ಟಿಂಗ್, ಅವನು ಕಾಯಬೇಕಾದ್ರೆ ದ ಟೈಮ್ ಎಲ್ಯಾಪ್ಸಸ್ 0 ಸೆಕೆಂಡಿಂದ 1 ಸೆಕೆಂಡ್. ಸೊ 0 ಸೆಕೆಂಡಿಂದ 1 ಸೆಕೆಂಡ್ ಆದಂಥ ಸಂದರ್ಭದಲ್ಲಿ ಈ ಸ್ಟೂಡೆಂಟ್ನ ಪೊಸಿಷನ್ ಮುಂಚೆ ಎಲ್ಲಿತ್ತೋ ಈಗಲೂ ಕೂಡ ಅಲ್ಲೇ ಇದೆ, 0 ಸೆಕೆಂಡಿಂದ 1 ಸೆಕೆಂಡ್ ಆಗುವವರೆಗೂ. ನಾವು ಹೇಗೆ ಹೇಳ್ತೀವಿ ಅಂದರೆ ಅವನ ಪಕ್ಕದಲ್ಲಿರ್ತಕ್ಕಂಥ ಸರೌಂಡಿಂಗ್, ಅಂದರೆ ಅವನ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳು ಎಲ್ಲಿದ್ದವೋ ಯಾವ ರೀತಿ ಇದ್ದವೋ ಅಲ್ಲೇ ಇದ್ದಾವೆ. ಹಾಗಾಗಿ ಅವನ ಪೊಸಿಷನ್, ಅವನ ಸ್ಥಾನ ಬದಲಾವಣೆ ಆಗಿಲ್ಲ ಅಂತ ನಾವು ಹೇಳ್ತೇವೆ. ಇಫ್ ಯು ಕನ್ಸಿಡರ್ ದ ಟೈಮ್ ಎಲ್ಯಾಪ್ಸಿಂಗ್ 2 ಸೆಕೆಂಡ್, ಈಗ 2 ಸೆಕೆಂಡ್ ಆಯಿತು, ಮತ್ತೆ ನಾವು ನೋಡ್ತೇವೆ ಅವನು ಅಲ್ಲೇ ಇದ್ದಾನೆ. ಹೇಗೆ ಗೊತ್ತಾಗುತ್ತೆ ನಮಗೆ? ಅವನ ಸರೌಂಡಿಂಗ್ ನೋಡಿ ಗೊತ್ತಾಗ್ತಾ ಇದೆ. ಮತ್ತೆ 3 ಸೆಕೆಂಡ್ ಆದಮೇಲೆ ನೋಡ್ತಾ ಇದ್ದೇವೆ ಆ ವ್ಯಕ್ತಿ ಅಲ್ಲೇ ಇದ್ದಾನೆ, ಆ ಸ್ಟೂಡೆಂಟ್. ಓಕೆ, ಹೆಂಗೆ ಗೊತ್ತಾಗುತ್ತೆ ನಮಗೆ? ಸರೌಂಡಿಂಗಿಂದ ಗೊತ್ತಾಗುತ್ತೆ. ಈ ರೀತಿಯಾಗಿ ಒಂದು ವಸ್ತು ಒಂದೇ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್, ವಿತ್ ರೆಸ್ಪೆಕ್ಟ್ ಟು ದ ಪ್ಯಾಸೇಜ್ ಆಫ್ ಟೈಮ್, ಆ ರೀತಿಯಾದಂಥ ಒಂದು ಸ್ಥಿತಿಯನ್ನು ನಾವು ಯಾವ ಹೆಸರಿಂದ ಕರಿತೀವಿ ಅಂದರೆ ಅದನ್ನ ನಾವು ರೆಸ್ಟ್ ಅಂತ ಕರಿತೀವಿ. ಅಲ್ಲಿಗೆ ರೆಸ್ಟ್ ಅಂದರೆ ಏನು? ದ ಆಬ್ಜೆಕ್ಟ್, ಈ ಸ್ಟೂಡೆಂಟ್ನ ಆಬ್ಜೆಕ್ಟ್ ಅಂತ ಅಂದ್ಕೊಳ್ಳೋಣ. ದ ಆಬ್ಜೆಕ್ಟ್ ಡಸ್ ನಾಟ್ ಚೇಂಜಸ್ ಇಟ್ಸ್ ಪೊಸಿಷನ್. ಹೇಗೆ ಗೊತ್ತಾಗುತ್ತೆ ನಮಗೆ? ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್ ಆ್ಯಂಡ್ ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಆ್ಯಂಡ್ ವಿಚ್ ವಿ ವಿಲ್ ಸೇ ದ ಫಿನಾಮಿನನ್ ಅಥವಾ ದ ಸಿಚುಯೇಷನ್ ರೆಸ್ಟ್. ಅದನ್ನು ನಾವೇನಂತ ಕರಿತೀವಿ ಫಿಸಿಕ್ಸ್ನಲ್ಲಿ? ರೆಸ್ಟ್ ಅಂತ ಕರಿತೀವಿ. ಸೊ ನಾರ್ಮಲ್ ರೆಸ್ಟ್ ಅಲ್ಲ, ಇದು ಫಿಸಿಕ್ಸ್ ರೆಸ್ಟ್. ಓಕೆ, ಸೊ ದಿಸ್ ಇಸ್ ದ ಕೇಸ್ 1. ಸೊ ಅನದರ್ ಕೇಸ್ನ ಸ್ಟಡಿ ಮಾಡೋಣ. ಓಕೆ, ಸೊ ಎ ಸ್ಟೂಡೆಂಟ್, ಇವನ ಥರನೇ ಇನ್ನೊಬ್ಬ ಸ್ಟೂಡೆಂಟ್ ಇದ್ದಾನೆ. ಸೊ ಈಸ್ ದೇರ್ ಆಟ್ ದ ಟೈಮ್ 0 ಸೆಕೆಂಡ್. 0 ಸೆಕೆಂಡ್ ಇದ್ದಾಗ ಇವನು ಎಲ್ಲಿದ್ದಾನೆ? ಸೊ ನಾವು ದ ಟೈಮ್ ಎಲ್ಯಾಪ್ಸಸ್, ಸೊ 1 ಸೆಕೆಂಡ್ ಆಯಿತು. ಸೊ ಈಸ್ ಹಿಯರ್, ಮೀನ್ಸ್ ಹಿ ಹ್ಯಾಸ್ ಬೀನ್ ಚೇಂಜ್ ದಿಸ್ ಪೊಸಿಷನ್ ಟು ಹಿಯರ್. ಆ್ಯಂಡ್ 2 ಸೆಕೆಂಡ್ ಆಯಿತು, ಇವನು ಇಲ್ಲಿದ್ದಾನೆ, 2 ಸೆಕೆಂಡ್. ಸೊ ಹ್ಯಾಸ್ ಬೀನ್ ಚೇಂಜ್ ದ ಪೊಸಿಷನ್. ಯಾವ ರೀತಿ ಪೊಸಿಷನ್ ಚೇಂಜ್ ಆಗಿದೆ ಅಂತ ನಾವು ಹೇಳ್ತೀವಿ? ಇಫ್ ವಿ ಕನ್ಸಿಡರ್ ದ ಸರೌಂಡಿಂಗ್. ಓಕೆ, ಈ ಸರೌಂಡಿಂಗ್ನ ನೋಡಿದಾಗ ಇಲ್ಲಿ ಸರೌಂಡಿಂಗೇ ಬೇರೆ ಇತ್ತು, ಇಲ್ಲಿ ಸರೌಂಡಿಂಗೇ ಬೇರೆ ಇದೆ. ಹಾಗಾಗಿ ನಾವೇನು ಹೇಳ್ತೀವಿ? 1 ಸೆಕೆಂಡ್ ಆದಮೇಲೆ ಅವನ ಪೊಸಿಷನ್ ಚೇಂಜ್ ಆಯಿತು. ಸೊ ಇಲ್ಲಿ ಸರೌಂಡಿಂಗ್ ಇದ್ದಿದ್ದು ಇಲ್ಲಿ ಸರೌಂಡಿಂಗ್ ಬೇರೆ ಆಯಿತು, 2 ಸೆಕೆಂಡ್ ಆದಮೇಲೆ ಅವನ ಪೊಸಿಷನ್ ಇನ್ನೂ ಚೇಂಜ್ ಆಯಿತು. ಇದೇ ರೀತಿ ಇಫ್ ಯು ಕಮ್ಸ್ ಹಿಯರ್ ಆಫ್ಟರ್ 3 ಸೆಕೆಂಡ್, ಹಿಸ್ ಪೊಸಿಷನ್ ಈಸ್ ಸ್ಟಿಲ್ ಚೇಂಜಿಂಗ್. ಸಿ, ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ಈ ಸ್ಟೂಡೆಂಟ್ನ ಆಬ್ಜೆಕ್ಟ್ ಅಂತ ಕರ್ಕೊಂಡ್ರೆ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ದ ಸರೌಂಡಿಂಗ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸಮಯದ ಬದಲಾವಣೆಯ ಜೊತೆಗೆ, ಪರಿಸರದ ಬದಲಾವಣೆ ಜೊತೆಗೆ ಒಂದು ವಸ್ತುವಿನ ಸ್ಥಾನವು ಬದಲಾಗುತ್ತಿದ್ದರೆ ಆ ರೀತಿಯಾದಂಥ ಕ್ರಿಯೆಯನ್ನು ನಾವು ಚಲನೆ ಎಂದು ಕರೆಯುತ್ತೇವೆ ಕನ್ನಡದಲ್ಲಿ, ಅಥವಾ ಮೋಷನ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಮೋಷನ್ನ ಡಿಫೈನ್ ಮಾಡ್ಕೊಳ್ಳೋದಾದರೆ the change in position of the object with respect to the surrounding and with respect to the passage of time, ಅಥವಾ with the passage of time is called as motion ಅಂತ ಹೇಳ್ತೇವೆ. ಓಕೆ, ಅಲ್ಲಿಗೆ ರೆಸ್ಟ್ ಅಂದ್ರೇನು, ಮೋಷನ್ ಅಂದ್ರೇನು ಅಂತ ಒಂದ್ಸರಿ ನಾನು ಬರೆದ್ಬಿಡ್ತೇನೆ ಬೋರ್ಡ್ ಮೇಲೆ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಮತ್ತೆ ಹೋಗೋಣ. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿಗೆ ಫಸ್ಟ್ ರೆಸ್ಟ್. ವಾಟ್ ಈಸ್ ರೆಸ್ಟ್? ರೆಸ್ಟ್ ಅಂದ್ರೇನು? ಇಫ್ ಎ ಬಾಡಿ or object does not change its position with respect to time, with respect to surroundings, and with passage of time, WITH, with passage of time, so which will say the rest. ಸೊ ಒಂದು ವಸ್ತು ರೆಸ್ಟ್ನಲ್ಲಿದೆ ಅಂತ ಯಾವಾಗ ಹೇಳ್ತೇವೆ ನಾವು ಅಂದರೆ, ಸೊ ಆ ವಸ್ತು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಲ್ಲ ಸಮಯದ ಜೊತೆ, ಪರಿಸರದ ಜೊತೆ. ಸೊ ಅದನ್ನು ನಾವು ರೆಸ್ಟ್ ಅಂತ ಕರಿತೇವೆ. ಸೊ ಅದೇ ಥರ ಮೋಷನ್ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಬರೀತಾನೆ. ಮೋಷನ್
ಸೇಮ್ ಅದೇ ರೀತಿ if the body changes its position, if a body changes its position with respect to surroundings, with the passage of time, ಇದನ್ನು ನಾವೇನಂತ ಕರಿತೀವಿ, ಮೋಷನ್ ಅಂತ ಕರಿತೀವಿ. ಸೊ ನೋಡ್ಕೊಳ್ಳಿ ಮಕ್ಕಳೇ, ವೆರಿ ಸಿಂಪಲ್. ಇಫ್ your body does not changes its position with respect to surrounding with passage of time is rest. If your body changes its position with respect to the surrounding and with respect to the time is called as motion. ಅರ್ಥ ಆಗ್ತಿದೆಯಾ? ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Well, in the study of the motion in the physics, we often use the term a particle or a point object. ನಾವು ಭಾಳಷ್ಟು ಸರಿ ಯೂಸ್ ಮಾಡ್ತೀವಿ. ಒಂದು ಈಗಲೇ ಬರದೇ ಅಲ್ಲ, ನಾನು ಬಾಡಿ ಅಂತ ಬರೆದೆ. ಒಂದು ಬಾಡಿ, ಒಂದು ಪಾಯಿಂಟ್ ಆಬ್ಜೆಕ್ಟ್, ಒಂದು ಪಾರ್ಟಿಕಲ್ ಅಂತೇಳಿ ನಾವು ಯಾವಾಗಲೂ ಬಳಸ್ತಾ ಇರ್ತೀವಿ ಫಿಸಿಕ್ಸ್ನಲ್ಲಿ ಮೋಷನ್ ನಾವು ಕಲಿಬೇಕಾದ್ರೆ. ಸೊ ಆ ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಏನು? ವೆನ್ ಯು ಸೇ ದಟ್ ಈಸ್ ಎ ಪಾಯಿಂಟ್ ಆಬ್ಜೆಕ್ಟ್, ಯಾವಾಗ ನೀವು ಅದನ್ನು ಪಾಯಿಂಟ್ ಆಬ್ಜೆಕ್ಟ್ ಅಂತೀರಿ ಅಂಥೇಳಿ ನೀವು ಪ್ರಶ್ನೆ ಕೇಳಿದರೆ, ಸೊ ನೋಡೋಣ ಅದನ್ನು ಹೇಗೆ ಪಾಯಿಂಟ್ ಆಬ್ಜೆಕ್ಟ್ ಯಾಕೆ ಅನ್ಬೇಕು ಅಂಥೇಳಿ ಬರೀತೇನೆ. ಸೊ ಪಾಯಿಂಟ್ ಆಬ್ಜೆಕ್ಟ್ ಆರ್ ಪಾರ್ಟಿಕಲ್. ನೋಡಿ, ಲೆಟ್ ಮಿ ಕನ್ಸಿಡರ್ ವೆರಿ ಸ್ಮಾಲ್ ಆಬ್ಜೆಕ್ಟ್ ಹ್ಯಾವಿಂಗ್ ದ ಡಯಾಮೀಟರ್ ಲೆಟ್ ಮಿ ಸೇ 2 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳಿ. ಒಂದು 2 ಸೆಂಟಿಮೀಟರ್ ಇರ್ತಕ್ಕಂಥ ಡಯಾಮೀಟರ್ ಇರ್ತಕ್ಕಂಥ ಒಂದು ಆಬ್ಜೆಕ್ಟ್. So this has traveled a distance of what you say 200 meter. So in some time, given time t. So then it is very easy if you consider the object having the small dimension with respect to the distance. ಅದು ಆ ಆಬ್ಜೆಕ್ಟ್ ಕ್ರಮಿಸಿರುವ ದೂರಕ್ಕೆ ಹೋಲಿಸಿದರೆ ಆ ಆಬ್ಜೆಕ್ಟ್ನ ಡೈಮೆನ್ಷನ್ ಏನಿದೆಯಲ್ಲ, ಗಾತ್ರ ಏನಿದೆಯಲ್ಲ, ಅದು ತುಂಬ ಚಿಕ್ಕದಾದಾಗ ಮಾತ್ರ ನಮಗೆ ವೆರಿ ಹೆಲ್ಪ್ಫುಲ್ ಆಗುತ್ತೆ ಮೋಷನ್ನ ಡಿಸ್ಕ್ರೈಬ್ ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ಇದು 1 ಸೆಕೆಂಡ್ನಲ್ಲಿ ಎಲ್ಲಿತ್ತು? ಸೊ ಇಲ್ಲಿತ್ತು. ಸೊ 2ನೇ ಸೆಕೆಂಡ್ನಲ್ಲಿ ಎಲ್ಲಿತ್ತು? 3ನೇ ಸೆಕೆಂಡ್ನಲ್ಲಿ ಎಲ್ಲಿತ್ತು? ವಿ ಕ್ಯಾನ್ ಸ್ಪೆಸಿಫೈ the particular situation of the object in the particular instant of time and the particular journey if the object dimension is very smaller when compared to the distance traveled by the object. So that's why use often the definition or the term point object or particle. ಸೊ ಅದಕ್ಕೋಸ್ಕರ ನಾವು ಒಂದು ಸಣ್ಣ ವಸ್ತುವನ್ನು ಯಾವಾಗಲೂ ಫಿಸಿಕ್ಸ್ನಲ್ಲಿ ಮೋಷನ್ನ ಸ್ಟಡಿ ಮಾಡಬೇಕಾದ್ರೆ ಯೂಸ್ ಮಾಡ್ಕೊಳ್ತೇವೆ. ಹಾಗಾದರೆ ವಾಟ್ ಈಸ್ ಪಾರ್ಟಿಕಲ್? ಅದೇ ಫಾರ್ ಎಕ್ಸಾಂಪಲ್, ಈ ಸಣ್ಣ ವಸ್ತುವಿನ ಜಾಗದಲ್ಲಿ ತುಂಬ ದೊಡ್ಡ ವಸ್ತು ಇತ್ತು ಅಂತ ಅನ್ಕೊಳ್ಳಿ. ದಿಸ್ ಇಸ್ ದ ಪಾರ್ಟಿಕಲ್ ಅಂತ ನಾವೇನಾದರೂ ಕನ್ಸಿಡರ್ ಮಾಡಿದ್ದೇ ಆದರೆ, ಸೊ ಇದು ತುಂಬ ದೊಡ್ಡದಾಗತ್ತೆ. ಇಫ್ ಯು ವಾಂಟ್ ಟು ಸೇ ವಾಟ್ ಈಸ್ ದ ಜರ್ನಿ ಆಫ್ ದಿಸ್ ಪಾರ್ಟಿಕಲ್ ಅಟ್ 1 ಸೆಕೆಂಡ್ ಅಂದರೆ, 2 ಸೆಕೆಂಡ್ ಅಂದರೆ, ಯು ಕ್ಯಾನಾಟ್ ಸೇ ಈಸಿಲಿ, because the dimension of the object when you compare the distance it has to travel is comparably very small for this object, and this object is very big. So therefore it is quite confusing. It is quite not what you say ತುಂಬ ಈಸಿಯಾಗಿ ನಾವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗಲ್ಲ ಮೋಷನ್ ಅಂತ ಹೇಳ್ಬೋದು. ವಿ ಕ್ಯಾನ್ ನಾಟ್ ಸಫಿಷಿಯೆಂಟ್ಲಿ ಎಕ್ಸ್ಪ್ಲೇನ್ ಅಂತ. ಹಾಗಾಗಿ ನಾವು ಇಷ್ಟು ದೊಡ್ಡ ಆಬ್ಜೆಕ್ಟ್ನ ಪಾರ್ಟಿಕಲ್ ಆಗಿ ಜರ್ನಿಗೆ ಬಳಸ್ಕೊಳ್ಳಲ್ಲ. ಓಕೆ, ಇಷ್ಟು ದೊಡ್ಡ ಆಬ್ಜೆಕ್ಟ್ ಇದೆ ಅಂದರೆ ಜರ್ನಿ ಮಸ್ಟ್ ಬಿ ಸಮ್ 10 meters 20 meters, ಇಷ್ಟು ತುಂಬ ದೂರ ಇದೆ ಅಂದಾಗ ಇಷ್ಟು ದೊಡ್ಡ ಆಬ್ಜೆಕ್ಟ್ನ ಬಳಸ್ಕೊಳ್ತೇವೆ. ಅಲ್ಲಿಗೆ ಪಾರ್ಟಿಕಲ್ ಅಥವಾ ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಡೆಫಿನಿಷನ್ ಹೇಳೋದಾದರೆ ನಾನು, ಇಫ್ ದ size of
the object is very small when we compare the distance traveled by it. So, in the passage of time, in the given time ಅಂತ ಬರೆದ್ಬಿಡ್ತೀನಿ. ಹೆಂಗಾದರೂ ಬರ್ಕೋಬೋದು ನೀವು ಡೆಫಿನೇಷನ್ನ, ಬಟ್ ಅರ್ಥ ಇಷ್ಟೇ ಇರಬೇಕು. ಸೊ ಅದು ಕ್ರಮಿಸಿರುವ ದೂರಕ್ಕೆ ಹೋಲಿಸಿಕೊಂಡ್ರೆ ಆ ವಸ್ತುವಿನ ಗಾತ್ರ ತುಂಬ ಚಿಕ್ಕದಾದಾಗ ಮಾತ್ರ ನಾವು ಆ ಮೋಷನ್ನ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ತುಂಬ ದೊಡ್ಡದಾದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹಾಗಾಗಿ ಪಾಯಿಂಟ್ ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ನ ನಾವು ಈ ರೀತಿಯಾಗಿ ಬಳಸ್ಕೊಳ್ತೇವೆ ಫಿಸಿಕ್ಸ್ನಲ್ಲಿ. ಓಕೆ, ಪಾಯಿಂಟ್ ಆಬ್ಜೆಕ್ಟ್ ಆದಮೇಲೆ ನೆಕ್ಸ್ಟ್ ಒಂದು ಕೆಲವು ಎಕ್ಸಾಂಪಲ್ಗಳನ್ನು ನೋಡೋಣ. ಓಕೆ, ಸೊ ಕೇಸ್ ನಂಬರ್ 1. ಸೊ ಇಫ್ ಎ ಪರ್ಸನ್ ಫೈರ್ಸ್ ಎ ಬುಲೆಟ್ ಫ್ರಮ್ ದ ಗನ್, ಒಂದು ಬುಲೆಟ್ನ ಗನ್ನಿಂದ ಫೈರ್ ಮಾಡಿದ ಒಬ್ಬ ವ್ಯಕ್ತಿ ಅಂದಾಗ ಆ ಬುಲೆಟ್ ಇದೆಲ್ಲ ಹೋಗಿ ಟಾರ್ಗೆಟ್ಗೆ ಹೋಗಿ ರೀಚ್ ಆಗುತ್ತೆ. ಸೊ ಯಾವ ರೀತಿ ರೀಚ್ ಆಗುತ್ತೆ? ಇನ್ ದ ಸ್ಟ್ರೇಟ್ ಲೈನ್ ಓನ್ಲಿ. ಓಕೆ, ಸೊ ಸ್ಟ್ರೇಟ್ ಲೈನ್ ಓನ್ಲಿ ಅಂದರೆ ಆಲ್ ದ ಪಾರ್ಟಿಕಲ್ಸ್ in that bullet have got the same direction of motion in the straight line. ಸೊ ಇದೇ ಥರ ಇನ್ನೊಂದು ಕೇಸ್ನ ನೀವು ಸ್ಟಡಿ ಮಾಡಿದ್ರೆ, ಇಫ್ ದ ಪ್ಲೇಯರ್ ವಾಂಟ್ ಟು ಥ್ರೋ ದ ಬಾಲ್ ಇನ್ ದ ಕ್ರಿಕೆಟ್ ಟುವರ್ಡ್ಸ್ ದ ವಿಕೆಟ್, ಅಂದರೆ ಫೀಲ್ಡರ್, ಯಾರೊಬ್ಬ ಫೀಲ್ಡರು ಚೆಂಡನ್ನು ವಿಕೆಟ್ಗೆ ಎಸಿಬೇಕಾದ್ರೆ ಅವನು ಯೂಸ್ ಮಾಡ್ತಕ್ಕಂಥ ಈ ಬಾಲ್ ಹೋಗ್ತಕ್ಕಂಥ ದಾರಿ ಇದೆಯಲ್ಲ, ಸೊ ದಟ್ ಈಸ್ ಪ್ರೊಜೆಕ್ಟೈಲ್ ಮೋಷನ್. Even though it is a translatory, ಇದು translatory, but it is a projectile motion. So there is a difference. ಅದೇ ರೀತಿ if you consider some individuals playing the joint wheel, ಅಂದರೆ ಜಾಯಿಂಟ್ ವೀಲ್ ಆಡಿದಿರಿ ಅಂತ ಅನ್ಸುತ್ತೆ. ಜಾಯಿಂಟ್ ವೀಲಲ್ಲಿ ಈ ಥರ ತಿರುಗ್ತಾ ಇರ್ತವೆ ಅಂದರೆ the line of particles in the joint wheel have the fixed, but even though they are fixed, the motion is happening. ಸೊ ಮೋಷನ್ ಆಗ್ತಾ ಇರುತ್ತೆ. ಅಂದರೆ ಸೊ ಈ ರೀತಿಯಾದ ವರ್ಟಿಕಲ್ ಲೈನ್ ಅಥವಾ ಯಾವುದೋ ಲೈನ್ ಆಫ್ ಪಾರ್ಟಿಕಲ್ ಅಲ್ಲೇ ಇದ್ದರೂ ಕೂಡ ಮೋಷನ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೊಟೇಟ್ರಿ ಮೋಷನ್. ಇದನ್ನ ರೊಟೇಟ್ರಿ ಮೋಷನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಫ್ಯೂಚರ್ ಟಾಪಿಕ್ಸ್ನೆಲ್ಲ ಅವನ್ನೆಲ್ಲ ಕಲ್ತ್ಕೊಳ್ತೇವೆ. ಈ ರೀತಿ ನಾವು ಮೋಷನ್ಗಳಿಗೆ ಎಕ್ಸಾಂಪಲ್, ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಗಳು ಕೊಡ್ಬೋದು. ಬೇರೆ ಬೇರೆ ಥರ ಮೋಷನ್ಗಳು, ರೋಲಿಂಗ್ ಮೋಷನ್ ಅಥವಾ ಇನ್ನೂ ಯಾವ್ಯಾವುದೋ ಮೋಷನ್ಗಳನ್ನು ಎಕ್ಸಾಂಪಲ್ ಕೊಡ್ಬೋದು. ನಾನು ಯಾಕೆ ಈ 3 ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಸೊ ಇದರಲ್ಲಿ ವ್ಯತ್ಯಾಸ ಇದೆ. Even though this is translatory, but the direction of this trajectory is not straight line. So here it is, even though it is moving, but it is not translatory, it is rotatory. A fixed point alle tirugta irutte motion alli idru kuda. So illu motion alli ide, idu straight line alli alla. But illi ide alla namage motion, the motion of the bullet towards the target. So the particles in the bullet have got the motion in the same direction, which is the straight line. And in this topic, ಈ ಚಾಪ್ಟರ್ನಲ್ಲಿ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ನಲ್ಲಿ ಮೂವ್ ಆಗ್ತಕ್ಕಂಥ ಆಬ್ಜೆಕ್ಟ್ಗಳ ಬಗ್ಗೆ ನಾವೇನು ಮಾಡ್ತಾ ಹೋಗ್ತೀವಿ, ಸ್ಟಡಿ ಮಾಡ್ತೀವಿ. ಈ ರೀತಿ ಸ್ಟ್ರೈಟ್ ಲೈನ್ನಲ್ಲಿ ಮೂವ್ ಆಗ್ತಕ್ಕಂಥ ಆಬ್ಜೆಕ್ಟ್ಗಳ ಮೋಷನನ್ನು ನಾವೇನಂತ ಕರಿತೀವಿ, ರೆಕ್ಟಿಲೀನಿಯರ್ ಮೋಷನ್ ಅಂತ ಕರಿತೀವಿ. ಏನದು? ರೆಕ್ಟಿಲೀನಿಯರ್ ಮೋಷನ್. ಸೊ ಅಲ್ಲಿಗೆ ನಿಮಗೆ ಡೆಫಿನೇಷನ್ ಕೇಳ್ಬೋದು ಎಕ್ಸಾಮ್ನಲ್ಲಿ, ವಾಟ್ ಈಸ್ ರೆಕ್ಟಿಲೀನಿಯರ್ ಮೋಷನ್ ಅಂತ. ನೀವು ಬರೀಬೇಕಾಗಿರೋದು ವೆರಿ ಸಿಂಪಲ್. ಇಫ್ ಓನಾಗಿ ಬರೀರಿ ಇದನ್ನ. ಇಫ್ ದ ಮೋಷನ್ ಆಫ್ ಎ ಆಬ್ಜೆಕ್ಟ್ ಇನ್ ಎ ಸ್ಟ್ರೇಟ್ ಲೈನ್ then that type of motion is called rectilinear motion. ಈ ರೀತಿಯಾದಂಥ ಮೋಷನ್ಗಳನ್ನು ನಾವು
rectilinear motion ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎ ಬುಲೆಟ್ ಫೈರ್ಡ್ ಫ್ರಮ್ ಎ ಗನ್ ಅಂತನಾದರೂ ಎಕ್ಸಾಂಪಲ್ ತಗೋಬೋದು, ಅಥವಾ ಎನ್ ಆಬ್ಜೆಕ್ಟ್ ಅಥವಾ ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್ ಅಂತ ತೆಗೆದುಕೊಳ್ಬೋದು. ಸೊ ದಿಸ್ ಇಸ್ ಅಬೌಟ್ ಪಾಯಿಂಟ್ ಆಬ್ಜೆಕ್ಟ್ ಆ್ಯಂಡ್ ರೆಕ್ಟಿಲಿನಿಯರ್ ಮೋಷನ್. ಸೊ ಪಾಯಿಂಟ್ ಆಬ್ಜೆಕ್ಟ್ ಅಂದರೆ ಇಫ್ ದ ಸೈಜ್ ಆಫ್ ದಿ ಆಬ್ಜೆಕ್ಟ್ ಇಸ್ ವೆರಿ ಸ್ಮಾಲ್ ವೆನ್ ಕಂಪೇರ್ಡ್ ಟು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಇಟ್, ಸೊ ಅದನ್ನ ಪಾಯಿಂಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಇಫ್ ದ ಮೋಷನ್ ಆಫ್ ದ ಆಬ್ಜೆಕ್ಟ್ ಇಸ್ ಇನ್ ದ ಸ್ಟ್ರೈಟ್ ಲೈನ್, ಅದನ್ನು ನಾವೇನಂತ ಕರಿತೀವಿ, ರೆಕ್ಟಿಲಿನಿಯರ್ ಮೋಷನ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. So next concept is distance traveled and displacement. ಎರಡು ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಏನು, ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ಸ್ಟಡಿ ಮಾಡಿ. ಸೊ ಅದಕ್ಕೂ ಮುಂಚೆ ಒಂದು ಎಕ್ಸಾಂಪಲ್ನ ತೊಗೊಂಡ್ಬಿಡೋಣ, ಒಂದು ಜರ್ನಿನ ತೊಗೊಳ್ಳೋಣ. ಸೊ ಆದಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ತೊಗೋಣ. ಸೊ ಲೆಟ್ ಮಿ ಕನ್ಸಿಡರ್ ಎ ಸ್ಟೂಡೆಂಟ್ ಹ್ಯಾಸ್ ಟು ಕಮ್ ಟು ಸ್ಕೂಲ್ ಫ್ರಮ್ ಹಿಸ್ ಹೋಮ್. ಸೊ ಇನ್ ದ ಜರ್ನಿ ಹ್ಯಾಸ್ ಟು ಕ್ರಾಸ್ ಎ ರಿವರ್, ಒಂದು ರಿವರ್ನ ಕ್ರಾಸ್ ಮಾಡಬೇಕಾಗತ್ತೆ. ಸೊ ಹ್ಯಾಸ್ ಟು ಕಮ್ ಅಲಾಂಗ್ ದ ರೋಡ್ and here is a school anta andkoಣ. So this is a school. So the initial position of the student, and this is final position of the student. Okay, so has to cross through the bridge, idu bridge anta andkoಣ. So if a student want to come from his home to the school on the road ಅಥವಾ along the road, across the river, through the bridge, it takes for him 10 kilometer, and this 10 kilometer is the actual path of the student traveled to school. Actual path of the student traveled to school from the initial position to final position under a given time ಅಥವಾ under a considerable time. And that type of quantity, that what we say is called distance traveled. ಇದನ್ನು ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ಅಲ್ಲಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಭಾಳ ಸುಲಭ. ಏನಂದರೆ ನಾನು ಸ್ಟೂಡೆಂಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಅದರ್ವೈಸ್ ಸ್ಟೂಡೆಂಟ್ ಯು ಕ್ಯಾನ್ ಟೇಕ್ ಆನ್ ಆಬ್ಜೆಕ್ಟ್. ಫಿಸಿಕ್ಸ್ನಲ್ಲಿ ಯಾವಾಗಲೂ ಆಬ್ಜೆಕ್ಟ್ ಪಾರ್ಟಿಕಲ್ ಅಂತೀವಲ್ಲ, ಅದೇ ಥರ ನೀವು ಆಬ್ಜೆಕ್ಟ್ ಅಥವಾ ಪಾರ್ಟಿಕಲ್ ಅಂತ ತೆಗೆದುಕೊಳ್ಬೋದು. ಒಂದು ಆಬ್ಜೆಕ್ಟ್ ಯಾವ ದಾರಿಯಲ್ಲಿ ಕ್ರಮಿಸಿ ತನ್ನ ಮೂಲ ಸ್ಥಾನದಿಂದ ತಾನು ಕೊನೆಯ ಸ್ಥಾನದವರೆಗೂ ಹೋಗುತ್ತದೆಯೋ ಕೊಟ್ಟಿರುವ ಸಮಯದಲ್ಲಿ ಆ ಒಂದು ದಾರಿಯನ್ನು ಅಥವಾ ದಾರಿಯ ಉದ್ದವನ್ನು ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಡಿನೋಟ್ ಮಾಡ್ತೇವೆ. ಸೊ ವಾಟ್ ಈಸ್ ದ್ಯಾಟ್? ಇಟ್ ಈಸ್ distance traveled is the actual path traveled by the object from the initial position to the final position in the given time is called distance traveled. ಅರ್ಥ ಆಗ್ತಿದೆಯಾ? ಸೊ ಅಲ್ಲಿಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು ಅಂತ ನೋಡ್ಬೋಣ. ಬಟ್ ಆ್ಯಕ್ಚುಲಿ ನೋಡಿ, ಇಲ್ಲೊಂದು ಆಗ್ತಾ ಇದೆ ಅಂದರೆ ಇವನು ದಾರಿಯ ಮೂಲಕ ಬಂದರೆ ಇವನಿಗೆ ತೆಗೆದುಕೊಳ್ಳಬೇಕಾದಂಥ ದೂರ ಎಷ್ಟಾಗುತ್ತೆ, 10 ಕಿಲೋಮೀಟರಷ್ಟು ಕ್ರಮಿಸಬೇಕು. ಆದರೆ ದಾರಿಯನ್ನು ಕಡೆಗಣಿಸಿ ಅವನು ಶಾಲೆಯನ್ನು ನೇರವಾಗಿ ತಲುಪುವುದಾದರೆ ಅವನಿಗೆ ಇದು ಬರೀ 2 ಕಿಲೋಮೀಟರ್ ದೂರ ಬೀಳುತ್ತದೆ, ಅಂದರೆ ದೂರವಾಗುತ್ತದೆ. ಸೊ only 2 kilometers it takes for him. So and this 2 kilometer is the shortest distance, and this 2 kilometer is the straight line direction, and this 2 kilometer is in the particular direction, and this distance is called displacement. And this displacement is the actual displacement or actual change of position of the students from the initial position to final position.
ಅಂದರೆ ತನ್ನ ಮೂಲ ಸ್ಥಾನದಿಂದ ತಾನು ಕೊನೆಯ ಸ್ಥಾನಕ್ಕೆ ಬರ್ತಾನಲ್ಲ ಸ್ಟೂಡೆಂಟು, ಅದರ ಆ್ಯಕ್ಚುಯಲ್ ಡಿಸ್ಪ್ಲೇಸ್ಮೆಂಟ್, ಆ್ಯಕ್ಚುಯಲ್ ಸ್ಥಾನ ಬದಲಾವಣೆ ಏನಿದೆ ಅಂದರೆ 2 ಕಿಲೋಮೀಟರ್ ಇದೆ. ಆದರೆ ದಾರಿಯ ಮೂಲಕ ಬಂದರೆ ಅದರ 10 ಕಿಲೋಮೀಟರ್ ಬೀಳುತ್ತೆ. ಆದರೆ ಅವನು ಎಷ್ಟು ಚೇಂಜ್ ಮಾಡಿದಾನೆ ಪೊಸಿಷನ್ ಅಂದರೆ 2 ಕಿಲೋಮೀಟರ್ ಚೇಂಜ್ ಮಾಡಿದಾನೆ ಪೊಸಿಷನ್. ಸೊ ದಿಸ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪಾಯಿಂಟ್, ಆ್ಯಂಡ್ ದಟ್ ವಾಟ್ ವಿ ಸೇ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ ಅಬೌಟ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟನ್ನು ಗಮನಿಸೋಣ. ನೋಡಿ, ಈ ಡಿಸ್ಟೆನ್ಸ್ ಟ್ರಾವೆಲ್ಡಲ್ಲಿ ದ ಸ್ಟೂಡೆಂಟ್ ಈಸ್ ಚೇಂಜಿಂಗ್ ಇಸ್ ಡೈರೆಕ್ಷನ್ ಕಂಟಿನ್ಯೂಸ್ಲಿ. ನೋಡಿ, ಇಲ್ಲಿ ಬಂದಾಗ ಈ ಕಡೆ ಡೈರೆಕ್ಷನ್ ಬದಲಾಗುತ್ತೆ, ಇಲ್ಲಿ ಬಂದಾಗ ಈ ಕಡೆ ಡೈರೆಕ್ಷನ್ ಬದಲಾಗುತ್ತೆ, ಇಲ್ಲಿ ಬಂದಾಗ ಈ ಕಡೆ ಡೈರೆಕ್ಷನ್ ಬದಲಾಗುತ್ತೆ, ಇಲ್ಲಿ ಬಂದಾಗ ಈ ಥರ ಡೈರೆಕ್ಷನ್ ಬದಲಾಗುತ್ತೆ. ಬಟ್ ಈ ಡಿಸ್ಪ್ಲೇಸ್ಮೆಂಟ್ ಕೇಸ್ನಲ್ಲಿ ಡೈರೆಕ್ಷನ್ ಈಸ್ಟ್ ಕಡೆಗೆ ಅಂತ ನಾವು ಅಂದರೆ ಎಕ್ಸಾಂಪಲ್, ಸೊ ಈಸ್ಟ್ ಕಡೆಗೆ ಕೊನೆವರೆಗೂ ಅವನು ಈಸ್ಟ್ ಕಡೆಗೆ ಬರ್ತಾನೆ. ಸೊ ಇಟ್ ಹ್ಯಾಸ್ ಗಾಟ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ಗೆ. ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ಗೆ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಂತ ಇಲ್ಲ. he has to change the direction continuously. So that is distance traveled is all about. If the distance or if you say the direction is particular, then that is the displacement. ಅಲ್ಲಿಗೆ ನಾವು ಡಿಸ್ಪ್ಲೇಸ್ಮೆಂಟ್ನ ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ಕರ್ಕೊಳ್ತೇವೆ. ಓಕೆ, ಇನ್ ಕನ್ಕ್ಲೂಷನ್ ಐ ವಿಲ್ ಕನ್ಕ್ಲೂಡ್ ದೀಸ್ ಟು ಡೆಫಿನಿಷನ್ಸ್. ಓಕೆ, ಡೆಫಿನಿಷನ್ಗಳನ್ನು ಕನ್ಕ್ಲೂಡ್ ಮಾಡಿಬಿಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋದಕ್ಕಿಂತ ಮುಂಚೆ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಒಂದು ವಸ್ತು ತನ್ನ ಇನಿಷಿಯಲ್ ಪೊಸಿಷನ್ನಿಂದ ಫೈನಲ್ ಪೊಸಿಷನ್ಗೆ ಬರಬೇಕಾದರೆ ಬಳಸುವಂಥ ದಾರಿ, ಸೊ ಟ್ರಾವೆಲ್ ಮಾಡಿರುವಂಥ ದಾರಿಯನ್ನು ನಾವೇನಂತ ಕರಿತೀವಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ದ ಆ್ಯಕ್ಚುಯಲ್ path traversed by the object from initial position to the final position is distance traveled, but the actual change in position of the particle from the initial position to the final position is called displacement, or displacement can also be written as it is the shortest distance from initial position to the final position. So on ಬರೀತಾನೆ distance traveled ಅಂದರೆ, let me write, so distance traveled it is the actual path traversed by an object from initial position to final position is distance traveled. So ಅದನ್ನು ನಾವು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. Because it has got only magnitude 10 kilometers, it has got no direction. But displacement, ಅದನ್ನು ಡಿಫೈನ್ ಮಾಡ್ಕೊಳ್ತೀನಿ. ಡಿಸ್ಪ್ಲೇಸ್ಮೆಂಟ್, ಸೊ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ಸೊ ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಸೊ ಇಟ್ ಈಸ್ ದ shortest distance from initial position to final position. So this is vector quantity. So why this is vector quantity? This is vector quantity because it has got magnitude and direction also. ನಾವೇನು ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ಯಾವ ಕಡೆ ಇದೆ ಸ್ಟೂಡೆಂಟ್ಸ್ದು ಅಂದರೆ 2 ಕಿಲೋಮೀಟರ್ ಟುವರ್ಡ್ಸ್ ದ ಈಸ್ಟ್. ಅವನ ಶಾಲೆ ಯಾವ ಕಡೆ ಇದೆ ಅಂದರೆ 2 ಕಿಲೋಮೀಟರ್ ಟುವರ್ಡ್ಸ್ ದ ಈಸ್ಟ್. ಅವನು ಯಾವ ದಾರಿಲಿ ಹೋದ ಅಂದರೆ 10 ಕಿಲೋಮೀಟರ್ ಅಕ್ರಾಸ್ ದ ರೋಡ್. ಓಕೆ, ಸೊ 10 ಕಿಲೋಮೀಟರ್ ಇಸ್ ಓನ್ಲಿ ಮ್ಯಾಗ್ನಿಟ್ಯೂಡ್, ಅದಕ್ಕೆ ಸ್ಕೇಲ 2 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್
ಇಲ್ಲಿ ಮ್ಯಾಗ್ನಿಟ್ಯೂಡು ಇದೆ, ಡೈರೆಕ್ಷನು ಇದೆ, ಅದಕ್ಕೋಸ್ಕರ ಅದು ವೆಕ್ಟಾರ್ ಆಗುತ್ತೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವೈಲ್ ರೈಟಿಂಗ್ ದ ಡಿಸ್ಪ್ಲೇಸ್ಮೆಂಟ್ ವಿ ಹ್ಯಾವ್ ಟು ರೈಟ್ ಒನ್ ಈಕ್ವೇಷನ್. ಒಂದು ಡಿಸ್ಪ್ಲೇಸ್ಮೆಂಟ್ಗೆ ಒಂದು ಈಕ್ವೇಷನ್ ಇದೆ, ಸೊ ಅದನ್ನ ಬರೀಬೇಕಾಗ್ತದೆ. ನೋಡೋಣ ಏನು ಈಕ್ವೇಷನ್ ಅಂತೇಳಿ. ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕನ್ಸಿಡರ್ ಒನ್ ಸ್ಟ್ರೈಟ್ ಲೈನ್, ಎಕ್ಸ್ ಆಕ್ಸಿಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ ದ initial position. So here it is some A and here it is some B. So it is 10 meter and it is 0 and it is 20 meter. So if your object is initially at x is equals to 0, initial position x1 is equals to 0, and finally that object has reached B. So the distance from the origin, from the considerable point is 20 meter. So then what is displacement? ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ಅಂದರೆ 20 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಸೊ 20 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ನಾವು ಈಕ್ವೇಷನಲ್ಲಿ ಹೇಗೆ ಹೇಳೋದು ಅಂದರೆ, ಇದು ಎಷ್ಟು ಡಿಸ್ಪ್ಲೇಸ್ ಆಯಿತು, ಮುಂಚೆ ಎಲ್ಲಿತ್ತು, ಇದರ ಕಂಪ್ಯಾರಿಸನ್ ಸಬ್ಸ್ಟ್ರಾಕ್ಷನ್ ಮಾಡ್ತೀವಿ. ವಿಲ್ ಟೇಕ್ ದ ಡಿಫರೆನ್ಸ್ ಆಫ್ ದ್ಯಾಟ್. ಸೊ ಆ ಡಿಫರೆನ್ಸ್ನ ತೆಗೆದುಕೊಂಡು ಬಿಟ್ರೆ ನಮಗೆ ವಾಟ್ ಈಸ್ ದ ಈಕ್ವೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಅಂತ ಗೊತ್ತಾಗುತ್ತೆ. ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು ಏನಂತ ಬರೀತೀವಿ ನಾವು, ಫೈನಲ್ ಎಲ್ಲಿ ಹೋಗಿತ್ತು, ಸೊ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್, ಮುಂಚೆ ಎಲ್ಲಿತ್ತು. ಸೊ ಫೈನಲ್ ಎಲ್ಲಿ ಹೋಯಿತು, ಮುಂಚೆ ಎಲ್ಲಿತ್ತು, ಅದರ ಡಿಫರೆನ್ಸ್ನ ನಾವು ತೆಗೆದುಕೊಂಡ್ಬಿಟ್ರೆ ದಟ್ ಬಿಕಮ್ಸ್ ದ ಡಿಸ್ಪ್ಲೇಸ್ಮೆಂಟ್. ಇದನ್ನು ನಾನು ಈಕ್ವೇಷನ್ ಫಾರ್ಮ್ನಲ್ಲಿ ಬರೆಯೋದಾದರೆ ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಓಕೆ. ಸೊ ಅಥವಾ ಡೆಲ್ಟಾ ಎಕ್ಸ್ ಈಸ್ ಈಕ್ವಲ್ಸ್ ಟು x2 ಮೈನಸ್ x1. ಸೊ ದಟ್ ಈಸ್ ದ ಈಕ್ವೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್. ನೋಡಿ ಈ ಕೇಸ್ನಲ್ಲಿ ನಾವು ಬರೆಯೋದಾದ್ರೆ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂದರೆ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ಲಿ ಹೋಯಿತು, ಫೈನಲ್ 20 ಮೀಟರ್, ಮುಂಚೆ ಎಲ್ಲಿತ್ತು, ಮೈನಸ್ 0ದಲ್ಲಿತ್ತು. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಯಿತು, 20 ಮೀಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಸಿ, ಸೊ ಇಟ್ ಹ್ಯಾಸ್ ಗಾಟ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ದ ಡೈರೆಕ್ಷನ್. ದ್ಯಾಟ್ಸ್ ವೈ ಇಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. Now let us study about the differences between displacement and distance traveled. So, okay, let us study the differences between distance traveled and displacement. Okay, the first difference between the distance traveled and displacement, that you can say the definitions. The definition will implies the first difference. What is that definition? So distance traveled means it is the distance between, or it is the actual path traveled by the particle from initial position to final position in its journey. So it is the actual path between initial position and final position. So between initial position and final position, the actual path is said as distance traveled. So displacement ಬರಿಬೇಕಾದ್ರೆ ಇದೇ ಥರ ಬರಿಬೋದು. ಏನಂತ ಬರಿತೀರಿ, ಇಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಏನದು, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ initial and final position. So initial position ಮತ್ತು final position ಇದೆಯಲ್ಲ, ಅದರ ನಡುವಿರುವ ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ನಾವೇನಂತ ಕರಿತೀವಿ, ಸೊ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಟೋಟಲಿ ಡೆಫಿನಿಷನ್ ವಿಲ್ ಬಿಕಮ್ ದ ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆದ. ಸೊ ಸೆಕೆಂಡ್ ಡಿಫರೆನ್ಸ್ನ ಸ್ಟಡಿ ಮಾಡೋದಾದರೆ, ಸೊ ಸೆಕೆಂಡ್ ಡಿಫರೆನ್ಸ್, ಸೊ ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್. ನೋಡಿ, ಒಂದು ಆಬ್ಜೆಕ್ಟ್ ಎ ಇಂದ ಹೊರಟು ಬಿಗೆ ತಲುಪಿದೆ. ಸೊ ಇಟ್ ಟ್ರಾವೆಲ್ಡ್ 10 ಮೀಟರ್. ಅಗೇನ್ ಇಟ್ ಟ್ರಾವೆಲ್ಡ್ ಫ್ರಮ್ ಬಿ ಟು ಎ ಬೈ ಟ್ರಾವೆಲಿಂಗ್ 20 ಮೀಟರ್. ಸೊ ಆ್ಯಂಡ್ ರೀಚ್ಡ್ ಎ ಅಗೇನ್. ಸೊ ದೆನ್ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ನಿಮಗೆ ಯಾವ್ದಾದ್ರು ಕೇಳಿದ್ರೆ, ಸೊ ವಾಟ್ ಈಸ್ ದ ಇನಿಷಿಯಲ್ ಪೊಸಿಷನ್, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಮೀನ್ಸ್ 0,
what is the final position? x2 is equals to 0, then the displacement will become 0. But distance traveled ಏನಾಗುತ್ತಿಲ್ಲಿ? Distance traveled ನೋಡಿ, so 10 meter first, ಆಮೇಲೆ 20 meter, totally distance traveled, let me say s is equals to 30 meter. ಅಲ್ಲಿಗೆ ನಮಗೆ ಸೆಕೆಂಡ್ ಡಿಫರೆನ್ಸ್ ಗೊತ್ತಾಗ್ತಾ ಇದೆ. The displacement might be 0 sometimes, but the distance traveled will never become 0. Distance traveled 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ, even though sometimes displacement might be 0 ಅಂತ ಹೇಳಲಿಕ್ಕೆ. So that is the second difference. Okay, second difference ಬರೆಯೋಣ. ಸೊ ಇಲ್ಲೇನು ಬರೀತೇನೆ? So never 0, never becomes 0, sometimes 0. So might be 0, ಕೆಲವು ಸಾರಿ 0 ಆಗೋ ಸಾಧ್ಯತೆ ಇದೆ. ಸೊ that is the second difference. And let me move on to the third difference. Okay, for example, ಅದಕ್ಕೊಂದು ಎಕ್ಸಾಂಪಲ್ ತೆಗೆದುಕೊಳ್ತೇನೆ. When an object is moving from the position A to position B, in between the position, let me say C is the point. So 0, A is at 0, C is at 10 and B is at 20 ಅಂತ ಅಂದ್ಕೊಂಡು 20 meters distance ಇದು distance. Now let me say an object traveled from A to B. A to B. The object traveled from A to B. So what is the distance? A to B means 20 meter is the distance. And then the object traveled from B to C. So what is the distance? 10 meter distance. Okay. Now what is the displacement? So displacement is the initial position minus, final position minus initial position. So initial position is 20 meter, B ನಲ್ಲಿತ್ತು, final position is 10 meter. ನೋಡಿ ಇಲ್ಲಿ. ಸೊ ದ ಇನಿಷಿಯಲ್ ಪೊಸಿಷನ್ ಇದು ಅಂತ ತೆಗೆದುಕೊಳ್ತೇನೆ ಈ ಕೇಸಲ್ಲಿ. ಸೊ ಫೈನಲ್ ಪೊಸಿಷನ್ ಇದು ಅಂತ ತೆಗೆದುಕೊಳ್ತೇನೆ. ಸೊ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂತ ನಿಮಗೇನಾದರೂ ಕ್ವೆಶನ್ ಕೇಳಿದ್ರೆ x2 minus x1. ವಾಟ್ ಈಸ್ x2? 10 meter. ಆ್ಯಂಡ್ ವಾಟ್ ಈಸ್ x1? 20 ಮೀಟರ್ದಲ್ಲಿತ್ತು ಒರಿಜಿನಿಂದ. ಸೊ ಟೋಟಲಿ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಂದರೆ -10 meter. ಅಂದರೆ ಅದರ ಅರ್ಥ ಡಿಸ್ಪ್ಲೇಸ್ಮೆಂಟ್ ವಿಲ್ ಬಿಕಮ್, ಸಮ್ಟೈಮ್ಸ್ ಇಟ್ ವಿಲ್ ಬಿಕಮ್ ನೆಗೆಟಿವ್. ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗಕ್ಕೆ ಸಾಧ್ಯ ಇರುತ್ತೆ, ಬಟ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ವಿಲ್ ನಾಟ್ ಬಿ ನೆಗೆಟಿವ್. ನೋಡಿ, ಸೊ ಎ ಇಂದ ಬಿಗೆ ಹೋದಾಗ 20, ಬಿ ಇಂದ ಸಿಗೆ ಬಂದಾಗ 10, ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟಾಗುತ್ತೆ? 30 ಆಗುತ್ತೆ, ಬಟ್ ಡಿಸ್ಪ್ಲೇಸ್ಮೆಂಟ್ -10 meter ಆಗುತ್ತೆ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಸ್ಪ್ಲೇಸ್ಮೆಂಟ್ ವಿಲ್ ಕಮ್ಸ್ ನೆಗೆಟಿವ್ ಸಮ್ಟೈಮ್ಸ್, but distance traveled will not be negative. So it is always positive and it is sometimes negative. Okay, so that is the third difference between displacement and distance traveled and displacement. The fourth difference is it is a scalar quantity. As we said, only the magnitude will not define any direction. Direction ಹೇಳೋದಿಲ್ಲ ಇಲ್ಲಿ. ಸೊ ಡೈರೆಕ್ಷನ್ ಇಲ್ಲ ಇದಕ್ಕೆ, ಪರ್ಟಿಕ್ಯುಲರ್ ಡೈರೆಕ್ಷನ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಕೇಲಾರ್ ಕ್ವಾಂಟಿಟಿ ಸೊ ಇದಕ್ಕೆ ಡೆಫಿನೆಟ್ ಡೈರೆಕ್ಷನ್ ಇದೆ ಡಿಸ್ಪ್ಲೇಸ್ಮೆಂಟ್ಗೆ. ಸೊ ಇಟ್ ಹ್ಯಾಸ್ ಗಾಟ್ ಡೆಫಿನೆಟ್ ಡೈರೆಕ್ಷನ್ ಫಾರ್ the traveling from one point to another point. ಸೊ ಹಾಗಾಗಿ ಇದನ್ನು ನಾವು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಅದಕ್ಕೆ ನಿರ್ದಿಷ್ಟ ದಿಕ್ಕು ಇದೆ, ಹಾಗಾಗಿ ಇದು ವೆಕ್ಟಾರ್ ಕ್ವಾಂಟಿಟಿ. ಸೊ ಅಥವಾ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇದೆ, ಅದಕ್ಕೆ ಅದು ವೆಕ್ಟಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಫೈನಲ್ ಇನ್ನೊಂದು ಡಿಫರೆನ್ಸ್ ಹೇಳೋದಾದರೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಟ್ರಾವೆಲ್ಡ್ ಫ್ರಮ್ ಇನಿಷಿಯಲ್ ಪೊಸಿಷನ್ ಟು ಫೈನಲ್ ಪೊಸಿಷನ್. ಇನಿಷಿಯಲ್ ಪೊಸಿಷನ್ನಿಂದ ಫೈನಲ್ ಪೊಸಿಷನ್ಗೆ ಚಲಿಸಿರುವ ದಾರಿಯ ಮೇಲೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್.
ಸೊ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ಮೇಲೆ ಡಿಸ್ಪ್ಲೇಸ್ಮೆಂಟ್ ಡಿಪೆಂಡ್ ಆದರೆ ಸೊ ಡಿಸ್ಟೆನ್ಸ್ ಟ್ರಾವೆಲ್ಡು ದ ಪಾತ್ ಟ್ರಾವೆಲ್ಡ್ ಬಿಟ್ವೀನ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಟೋಟಲಿ ಸೊ ಡಿಫರೆನ್ಸಸ್ ಆರ್ ಲೈಕ್ ದಿಸ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ is the actual path between initial and final position. Displacement is the shortest distance traveled between initial and final position. So distance traveled never becomes zero, displacement might be zero, and distance traveled is always positive, and displacement becomes, sometimes it becomes negative. Distance traveled is a scalar quantity, displacement is a vector quantity, and it depends. Distance traveled depends upon the initial path between initial and final position, but the displacement only depends upon initial and final position. So these are the differences between distance traveled and okay, next concept. So okay, before going to the next concept, let's have the example. On the example ತಗೊಳ್ಳೋಣ, ಆ ಎಕ್ಸಾಂಪಲ್ ನೋಡಿಕೊಂಡು ನೆಕ್ಸ್ಟ್ ಕಾನ್ಸೆಪ್ಟ್ನ ಕನ್ಕ್ಲೂಡ್ ಮಾಡ್ತಾ ಹೋಗೋಣ. ಸೊ ಒಂದು ಎಕ್ಸಾಂಪಲ್ ಈ ಥರ ಇದೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಮಗೆ ಸ್ಪೀಡ್ ಅಂತೇಳಿ ಬರುತ್ತೆ. ಸ್ಪೀಡ್. ಓಕೆ, ಸೊ ಇಫ್ ಎ ಬಾಡಿ ಸ್ಟಾರ್ಟ್ಸ್ ಇಟ್ಸ್ ಜರ್ನಿ ಫ್ರಮ್ ದ ಪಾಯಿಂಟ್ ಎ, ಒಂದು ಆಬ್ಜೆಕ್ಟ್ ಎ ಇಂದ ಅದರ ಜರ್ನಿಯನ್ನು ಸ್ಟಾರ್ಟ್ ಮಾಡಿಕೊಂಡಿದೆ. ಸೊ ಇಟ್ ಹ್ಯಾಸ್ ಟ್ರಾವೆಲ್ಡ್ ಟು ದ ಪಾಯಿಂಟ್ ಬಿ, ಬಿ ಅನ್ನೋ ಪಾಯಿಂಟ್ಗೆ ಟ್ರಾವೆಲ್ ಆಗಿದೆ. ನೆಕ್ಸ್ಟ್ ಇಟ್ ಹ್ಯಾಸ್ ಟ್ರಾವೆಲ್ಡ್ ಟು ದ ಪಾಯಿಂಟ್ ಸಿ ಅಂತೇಳಿ ಆಗೋಣ, ಬರೆಯೋಣ. ಸೊ while traveling from the point A to B, it has traveled a distance of 10 meter. So okay, if the object traveled from B to C, it has to travel 20 meter distance. Okay, 20 meter distance. If we count the time, ನಾವು ಟೈಮ್ನ ಕೌಂಟ್ ಮಾಡೋದಾದರೆ ಎ ಇಂದ ಬಿಗೆ ಬರಬೇಕಾದ್ರೆ ಆ ವಸ್ತು 10 ಸೆಕೆಂಡನ್ನು ಟೈಮ್ ತೊಗೊಂಡಿದೆ. 10 ಸೆಕೆಂಡ್ ಟೈಮ್ ತೊಗೊಂಡಿದೆ. ಸೊ ಅದೇ ಬಿ ಇಂದ ಸಿಗೆ ಬರಬೇಕಾದ್ರೆ ಬರೀ 5 ಸೆಕೆಂಡನ್ನು ಟೈಮ್ ತೆಗೆದುಕೊಂಡಿದೆ ಅಂತ ಅಂದ್ಕೊಳ್ಳೋಣ ಈ ಎಕ್ಸಾಂಪಲ್. ಸೊ ಹಾಗಾದರೆ ಇಫ್ that body has traveled a distance of 10 meter in the time 10 seconds, then the equation 10 ones are 10 ones, that becomes 1 meter per second, and this 1 meter per second is called speed of that object. ಇದನ್ನು ನಾವೇನಂತ ಕರಿತೀವಿ? ಸ್ಪೀಡ್ ಆಫ್ ದಟ್ ಆಬ್ಜೆಕ್ಟ್ ಅಂತ ಕರಿತೀವಿ. ಹಾಗಾದರೆ ವಾಟ್ ಈಸ್ ಸ್ಪೀಡ್? ಸ್ಪೀಡ್ ಈಸ್ ವಾಟ್ ದ ಕಂಪ್ಯಾರಿಸನ್ ಈಸ್ ಮೇಡ್ ಫಾರ್ ದ ಡಿಸ್ಟೆನ್ಸ್ ಟು ದ ಟೈಮ್. ಸೊ ಸಮಯಕ್ಕೆ ದೂರಕ್ಕೆ ಸಮಯವನ್ನು ಕಂಪೇರ್ ಮಾಡ್ತಕ್ಕಂಥ ಒಂದು ರೇಷಿಯೋನ ನಾವೇನಂತ ಕರಿತೀವಿ? ಸ್ಪೀಡ್ ಅಂತೇಳಿ ಕರಿತೀವಿ. ಸೊ ಸ್ಪೀಡ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ಡ್ ಟು ದ ಟೈಮ್ ಟೇಕನ್ ಈಸ್ ಸೆಡ್ ಆಸ್ ಸ್ಪೀಡ್. ಇದನ್ನು ನಾವು ಸ್ಪೀಡ್ ಅಂತ ಕರಿತೇವೆ, ಒಂದು ವಸ್ತುವಿನ ವೇಗ ಅಂತ ಕರಿತೀವಿ. ಸ್ಪೀಡ್ ಈಸ್ ದ ರೇಷಿಯೋ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಟು ದ ಟೈಮ್ ಟೇಕನ್. ಸೊ ಇದು ಆಬ್ವಿಯಸ್ಲಿ while it is traveling, so it has to travel in this direction first, and it has changed this direction slightly, and the direction has changed, and the direction has changed, and the direction has changed, and finally the direction goes on changing. So ನಾವು ಹೇಳೋದಾದರೆ ಈ ಸ್ಪೀಡ್ಗೆ ತನ್ನದೇ ಆದಂಥ ನಿರ್ದಿಷ್ಟವಾದಂಥ ಡೈರೆಕ್ಷನ್ ಇಲ್ಲ. ಆದ್ದರಿಂದ ಇದೇನಾಗುತ್ತೆ, ಇಟ್ ಹ್ಯಾಸ್ ಗಾಟ್ ಓನ್ಲಿ 10 ಮೀಟರ್ ಮ್ಯಾಗ್ನಿಟ್ಯೂಡ್. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಪೀಡ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ it has got no specific direction. ತನ್ನದೇ ಆದಂಥ ಸರಿಯಾದ ದಿಕ್ಕು ಅದಕ್ಕೆ ಇಲ್ಲದಿರುವ ಕಾರಣ ಅದನ್ನು ನಾವೇನಂತ ಕರಿತೀವಿ? ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ಕರಿತೀವಿ ಸ್ಪೀಡ್. ಸೊ ಸ್ಪೀಡ್ನ ಮೆಜರ್ಮೆಂಟ್ ಮಾಡಬೇಕಾದ್ರೆ ನಾವೀಗ SI ಯೂನಿಟ್ನ ಬರೆಯೋದಾಗಿದೆ. ಕೆಲವ್ರು ಏನು ಮಾಡ್ತಾರೆ, ಎಷ್ಟು ಸ್ಪೀಡಲ್ಲಿ ಹೋಗಿದೆಯಾ ಅಂದರೆ 10 ಕಿಲೋಮೀಟರ್ ಪರ್ ಅವರ್ ಹೋಗಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಯಾರೋ ಕೆಲವು ಕಡೆ 1 ಮೀಟರ್ ಪರ್ ಮಿನಿಟ್ ಅಂತ ಬರ್ಕೊಳ್ತಾರೆ. ಏನೇನೇನೋ ಎಟ್ಸೆಟ್ರಾ ಯೂನಿಟ್ಸ್ಗಳನ್ನು ಬರೀತಾರೆ. ಸೊ ಬಟ್ ನಾವು SI ಯೂನಿಟ್ನಲ್ಲಿ ಬರೆಯೋದಾದರೆ ಇನ್ SI ಸಿಸ್ಟಮ್, so the unit of speed is meter per second, because distance traveled is in meter,
time is taken in second, therefore the SI unit of speed becomes meter per second. ಅದೇ ಥರ ನಾವು ಡೈಮೆನ್ಷನ್ ಬರೆಯೋದಾದರೆ ಮೀಟ್ರ್ ಅಂದರೆ ನಮಗೆ ಲೆಂತ್ ಅಂತ ಗೊತ್ತು, ಡಿವೈಡೆಡ್ ಬೈ ಟೈಮ್ ಅಂದರೆ ಸೆಕೆಂಡ್ ಅಂದರೆ ಟೈಮ್ ಅಂತ ಗೊತ್ತು. ಹಾಗಾಗಿ ಡೈಮೆನ್ಷನ್ ಫಾರ್ಮುಲಾ ಬ್ರ್ಯಾಕೆಟ್ ಓಪನ್ ಬ್ರ್ಯಾಕೆಟ್ ಸ್ಕ್ವೇರ್ ಬ್ರ್ಯಾಕೆಟ್ L to the power of 1 T to the power of -1. So this is the dimensional formula for the speed ಅಂತ ಹೇಳಲಿಕ್ಕೆ. ಸೊ ಅದೇ ಥರ ಇನ್ನೊಂದು ಕಾನ್ಸೆಪ್ಟನ್ನ ನೋಡೋದಾದರೆ ಆ್ಯಾವ್ರೇಜ್ ಸ್ಪೀಡ್ ಅಂಥೇಳಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ, ಅಂದರೆ ಸರಾಸರಿ ವೇಗ ಅಂತ. ಸೊ ಆ್ಯಾವ್ರೇಜ್ ಸ್ಪೀಡ್ ಅಂದರೆ ನಾವೇನು ಬರೀಬೇಕು? ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸಾಂಪಲ್ ತೆಗೆದುಕೊಳ್ತೇನೆ. ಈ ಒಂದು ಆಬ್ಜೆಕ್ಟ್ ಎ ಇಂದ ಬಿಗೆ ಬರುವಾಗ 10 ಸೆಕೆಂಡ್ನಲ್ಲಿ 10 ಮೀಟರ್ ಕ್ರಮಿಸಿದೆ. ಅದೇ ಬಿ ಇಂದ ಸಿಗೆ ಬರುವಾಗ 20 ಮೀಟರ್ನ 5 ಸೆಕೆಂಡ್ನಲ್ಲೇ ಕ್ರಮಿಸಿದೆ. ಹಾಗಾದರೆ ಈ ವಸ್ತುವಿನ ಸರಾಸರಿ ವೇಗ ಏನು ಅಂದರೆ ವಿ ಹ್ಯಾವ್ ಟು ಡೂ ಲೈಕ್ ದಿಸ್. ಈ ಥರ ನಾವು ಬರ್ಕೋಬೇಕಾಗತ್ತೆ. ಆವ್ರೇಜ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು, ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಬಿ? ಸೊ 10 ಮೀಟರ್. ಆ್ಯಂಡ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಬಿ ಟು ಸಿ? 20 ಮೀಟರ್. ಆ್ಯಂಡ್ ಡಿವೈಡೆಡ್ ಬೈ ವಾಟ್ ಈಸ್ ದ ಟೈಮ್ ಟೇಕನ್ by the object to cover 10 meter? 10 seconds. And 20 meter 5 seconds. Totally 30 meter distance divided by total time is 15 seconds. So then the average speed becomes 2 meter per second. ಸೊ ಹಾಗಾದರೆ ನಾವು ಡೆಫಿನೇಷನ್ ಹೇಳಬೇಕೀಗ. ಆವ್ರೇಜ್ ಸ್ಪೀಡ್ ಅಂದರೆ ನಮಗೆ ಗೊತ್ತಾಗಿದೆ, ಲೆಕ್ಕ ಮಾಡಿಬಿಟ್ವಿ. ಬಟ್ ಆವ್ರೇಜ್ ಸ್ಪೀಡ್ ಸರಾಸರಿ ವೇಗ ಅಂದರೆ ಏನು ಅಂದರೆ, ಸೊ ಒಂದು ವಸ್ತು ಫುಲ್ಲು ಟೋಟಲ್ ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದೆ, ಒಟ್ಟು ಕ್ರಮಿಸಿರುವ ದೂರ ಡಿವೈಡೆಡ್ ಬೈ ಒಟ್ಟು ತೆಗೆದುಕೊಂಡಿರುವ ಸಮಯವನ್ನು ನಾವು ರೇಷಿಯೋ ಮಾಡಿಬಿಟ್ರೆ ಆವ್ರೇಜ್ ಸ್ಪೀಡ್ ಬರುತ್ತೆ. ಅಲ್ಲಿಗೆ ಆವ್ರೇಜ್ ಸ್ಪೀಡ್ is equals to the ratio of total distance traveled divided by total time taken. So total distance traveled divided by total time taken ನಾವೇನಂತ ಕರಿತೀವಿ? ಆವ್ರೇಜ್ ಸ್ಪೀಡ್ ಅಂತ ಹೇಳಿ ಕರಿತೇವೆ. So okay, my dear students, so in this class we have studied the introduction of the chapter, so motion in a straight line, and afterwards we have studied what is rest, what is motion, what is point object, what is rectilinear propagation, what is path length or distance traveled, and what is displacement, and the differences between the displacement and distance traveled. And after that we have studied what is a speed. The speed is said as the ratio of distance traveled divided by time taken, and the SI unit of speed is meter per second, and the dimensional formula will write L to the power of 1 T to the power of -1, and the distance traveled is what you say scalar quantity. And also we have defined average speed. Average speed is the total distance traveled divided by total time taken, so that is called as average speed. So in this class we have studied all these things. ಓಕೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ತುಂಬ ಸಣ್ಣ ಕಾನ್ಸೆಪ್ಟ್ ಇವೆಲ್ಲ, ಬಟ್ ಆದರೆ ಸಬ್ಜೆಕ್ಟ್ ತುಂಬ ಡೆಪ್ತ್ ಹೋಗ್ತಾ ಈ ಕಾನ್ಸೆಪ್ಟ್ಗಳಲ್ಲೇ ಸಾಕಷ್ಟು ಕನ್ಫ್ಯೂಷನ್ ಆಗ್ತಾ ಉಂಟು, ಆಗೋದುಂಟು. ಹಾಗಾಗಿ ಇದನ್ನ ಸರಿಯಾಗಿ ಕಲೀರಿ. ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಉಳುಕಿದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಟಿಲ್ ದೆನ್, ಓಕೆ, ಥ್ಯಾಂಕ್ ಯು.